ಇರಾನ್ ಬಳಿ ಇದ್ದಂತಹ 400 ಕೆಜಿ ಯುರೇನಿಯಂ ಎಲ್ಲಿ ಹೋಯಿತು? ಅಣ್ವಸ್ತ್ರಕ್ಕೆ ಬಳಸೋದಕ್ಕೆ ಸಾಧ್ಯವಾಗುವಂತ ಯುರೇನಿಯಂ ನಿಗೂಢ ನಾಪತ್ತೆ. ಇಷ್ಟು ಯುರೇನಿಯಂನಿಂದ 10 ಅಣು ಬಾಂಬ್ ತಯಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಮೆರಿಕ ದಾಳಿ ವೇಳೆ ಸಂಸ್ಕರಿತ ಯುರೇನಿಯಂ ಸ್ಥಳಾಂತರ ಮಾಡಲಾಗಿತ್ತು. ಯುರೇನಿಯಂ ಸ್ಥಳಾಂತರ ಮಾಡಿದ್ದೇವೆ ಎಂದಿದ್ದಂತಹ ಇರಾನ್ ಸರ್ಕಾರ ಅಮೆರಿಕದ ಬಂಕರ್ ಬಸ್ಟರ್ ಬಾಂಬ್ ದಾಳಿಗೂ ಮುನ್ನವೇ ಸ್ಥಳಾಂತರ ಆಗಿತ್ತು. ಹಾಗಾದ್ರೆ ಈ ಅಪಾಯಕಾರಿ ಯುರೇನಿಯಂ ಎಲ್ಲಿ ಅಡಗಿಸಿ ಇಟ್ಟಿದ್ದಾರೆ? ಅಮೆರಿಕ ದಾಳಿಗೂ ಮುನ್ನ 16 ಲಾರಿಗಳಲ್ಲಿ ಯುರೇನಿಯಂ ಸಾಗಾಟ ಮಾಡಲಾಗಿತ್ತು. ಫಾರ್ಡೋ, ನಟಾಜ್ ಮತ್ತು ಇಸ್ಫಹಾನ್ ನೆಲೆಗಳಿಂದ ಯುರೇನಿಯಂ ಅನ್ನ ಸ್ಥಳಾಂತರ ಮಾಡಲಾಗಿದೆ. ಮತ್ತೊಂದು ರಹಸ್ಯ ಭೂಗತ ಸ್ಥಳದಲ್ಲಿ ಯುರೇನಿಯಂ ಸಂಗ್ರಹಿಸಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ನೋಡಿ, ಅಮೆರಿಕ ದಾಳಿ ಮಾಡುವ ಮುನ್ನವೇ ಎಚ್ಚೆತ್ತುಕೊಂಡಿತ್ತು ಇರಾನ್. ಎಚ್ಚೆತ್ತುಕೊಂಡು ಯುರೇನಿಯಂನನ್ನ ನಾವು ಸ್ಥಳಾಂತರ ಮಾಡಿದ್ದೇವೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿತ್ತು. ಈಗ ಇರಾನ್ ಬಳಿ ಇದ್ದಂತಹ 400 ಕೆಜಿ ಯುರೇನಿಯಂ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅಣ್ವಸ್ತ್ರಕ್ಕೆ ಬಳಸೋದಕ್ಕೆ ಸಾಧ್ಯವಾಗುವಂತಹ ಯುರೇನಿಯಂ ನಿಗೂಢವಾಗಿ ನಾಪತ್ತೆಯಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ದಿಲೀಪ್, ನೋಡಿ, ಅಮೆರಿಕ ದಾಳಿ ಮಾಡೋದಕ್ಕೂ ಮುಂಚೆ ನಾವು ಈ ಒಂದು ಯುರೇನಿಯಂನ ಸ್ಥಳಾಂತರ ಮಾಡಿದ್ದೀವಿ ಅಂತ ಹೇಳಿ ಸ್ವತಃ ಇರಾನ್ ಹೇಳಿತ್ತು. ಈಗ ಎಲ್ಲಿ ಹೋಯ್ತು 400 ಕೆಜಿ ಯುರೇನಿಯಂ ಅನ್ನುವಂತಹ ಪ್ರಶ್ನೆ? ಹೌದು ರಮ್ಯಾ, ಏನಂದ್ರೆ ಇರಾನ್ ಬಳಿ ಒಂದು 400 ಕೆಜಿ ಮೌಲ್ಯದ ಯುರೇನಿಯಂ ಇತ್ತು. ಅದು ಕೂಡ ಸಂಸ್ಕರಿತ ಯುರೇನಿಯಂ. ಅದು ಎಷ್ಟು ಮಟ್ಟಿಗೆ ಸಂಸ್ಕರಿತ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಯಾಕಂದ್ರೆ ಯಾವುದೇ ಒಂದು ಅಣುಬಾಂಬ್ ತಯಾರು ಮಾಡಬೇಕಾದ್ರೆ ಯುರೇನಿಯಂ 90% ಸಂಸ್ಕರಣೆ ಆಗಿರ್ಲೇಬೇಕು. ಆದ್ರೆ ಇರಾನ್ ಬಳಿ ಈಗ 400 ಕೆಜಿ ಅಷ್ಟು ಸಂಸ್ಕರಿತ ಯುರೇನಿಯಂ ಇದೆ ಅಂತ ಮಾಹಿತಿ ಇದೆ. ಅದು ಎಷ್ಟು ಪ್ರಮಾಣದ ಸಂಸ್ಕರಿತ ಅಂತ ಮಾಹಿತಿ ಇಲ್ಲ. ಯಾಕಂದ್ರೆ ನಾವಿವಾಗ ಕೈಗಾ ನೋಡಿದೀವಿ, ಕರ್ನಾಟಕದಲ್ಲೇ ಇರುವಂತ ಅಣುಸ್ಥಾವರ. ಆ ಕೈಗಾದಲ್ಲಿ ಬಳಸುವಂತ ಯುರೇನಿಯಂ ಅದು 60% ಸಂಸ್ಕರಿತ ಆಗಿರುತ್ತೆ. ಅದನ್ನ ಇಂಧನ ತಯಾರಿಕೆ ಉದ್ದೇಶಕ್ಕೆ ಬಳಸಲಾಗುತ್ತೆ. ಇನ್ನು ಅಣುಬಾಂಬ್ಗೆ ಬಳಸುವಂತ ಯುರೇನಿಯಂ 90% ಸಂಸ್ಕರಣೆ ಆಗ್ಬೇಕಾಗಿರುತ್ತೆ. ಆದ್ರೆ ಅಷ್ಟು % ಸಂಸ್ಕರಣೆ ಆಗಿದ್ಯಾ ಅಂತ ಗೊತ್ತಿಲ್ಲ. ಆದ್ರೆ ಇರಾನ್ ಹೇಳ್ಕೊಳೋ ಪ್ರಕಾರ ಅದು ಅಣುಬಾಂಬ್ ತಯಾರು ಮಾಡುವಷ್ಟು ಸಂಸ್ಕರಿತ ಇದೆ ಅಂತ ಹೇಳ್ಕೊಂಡಿದೆ. ಒಂದು ವೇಳೆ ಇರಾನ್ ಹೇಳ್ಕೊಂಡಿದ್ ನಿಜವೇ ಆಗಿದ್ರೆ ಸುಮಾರು 10 ಅಣುಬಾಂಬ್ ತಯಾರು ಮಾಡುವಷ್ಟು ಯುರೇನಿಯಂ ಸದ್ಯ ಇರಾನ್ ಬಳಿ ಇದೆ. ಹಾಗಾದ್ರೆ ಅದನ್ನ ಈಗಾಗ್ಲೇ ಏನೊಂದು ಅಮೆರಿಕ 3 ನೆಲೆಗಳ ಮೇಲೆ ದಾಳಿ ನಡೆಸ್ತು, ಫಾರ್ಡೋ, ನಟಾನ್ಸ್ ಮತ್ತೆ ಇಸ್ಫಹಾನ್ ಮೇಲೆ. ಅದಕ್ಕೆ ಮುಂಚೆನೆ 16 ಲಾರಿಗಳಲ್ಲಿ ಯುರೇನಿಯಂನ ಸಾಗಾಟ ಮಾಡಿರೋದು ಒಂದು ಉಪಗ್ರಹಗಳ ಚಿತ್ರದಿಂದ ಅದು ಸ್ಪಷ್ಟ ಆಗ್ತಾ ಇದೆ, ಫೋಟೋಗಳ ಮೂಲಕ. ಹಾಗಾದ್ರೆ ಈ ಯುರೇನಿಯಂ ಎಲ್ಲಿ ಹೋಯ್ತು? ಒಂದು ವೇಳೆ ಆ ಯುರೇನಿಯಂ ಮೂಲಕ ಇರಾನ್ ಏನಾದ್ರು ಅಣ್ವಸ್ತ್ರ ತಯಾರು ಮಾಡಿದ್ರೆ ಇರಾನ್ ಕೂಡ ಒಂದು ಅಣ್ವಸ್ತ್ರ ಶಕ್ತ ರಾಷ್ಟ್ರ ಆಗುತ್ತೆ. ಆಗ ಅಮೆರಿಕ ಸೇರಿದಂತೆ ಇಡೀ ವಿಶ್ವದಾದ್ಯಂತ ಮತ್ತೆ ಅದರಲ್ಲೂ ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಇರಾನ್ದು ಒಂದು ಕೈ ಮೇಲಾಗುತ್ತೆ. ಮತ್ತೆ ಒಂದು ಜಾಗತಿಕ ರಾಜಕಾರಣದಲ್ಲಿ ಒಂದು ಚಿತ್ರಣವೇ ಬದಲಾಗುತ್ತೆ ಅನ್ನೋ ಆತಂಕ ವ್ಯಕ್ತ ಆಗ್ತಾ ಇದೆ ರಮ್ಯಾ. ಹಾಗಾದ್ರೆ ಈ 16 ಲಾರಿಗಳಲ್ಲಿ ಯುರೇನಿಯಂ ಸಾಗಾಟ ಮಾಡಲಾಗಿತ್ತು ಅನ್ನುವಂತಹ ಮಾತುಗಳು ಏನು ಕೇಳ್ತಾ ಇದ್ದೀವಿ ನಾವು? ಫಾರ್ಡೋ, ನಟಾಜ್ ಮತ್ತೆ ಇಸ್ಫಹಾನ್ ನೆಲೆಗಳಿಂದ ಸ್ಥಳಾಂತರ ಅಂತಲ್ಲ, ಅದು ಎಲ್ಲಿಗೆ ತೆಗೆದುಕೊಂಡು ಹೋಗಿರಬಹುದು? ಇರಾನ್ಗೆ ಗೊತ್ತಿಲ್ವಾ, ಅಥವಾ ಇದನ್ನ ರಹಸ್ಯ ಸ್ಥಳದಲ್ಲಿ ಇಟ್ಟು ಬೇಕು ಅಂತಲೇ ಗೇಮ್ ಪ್ಲೇ ಮಾಡ್ತಾ ಇದೆಯಾ ಇರಾನ್ ಅಂತ ಹೇಳಿ? ಒಂದು ರಮ್ಯಾ, ಏನಾಯ್ತು, ಅಮೆರಿಕ ದಾಳಿ ನಡೆಸಿದಾಗ ಭಾನುವಾರ ಬೆಳಗ್ಗೆ ದಾಳಿ ನಡೆಸಿದ ಕೂಡಲೇ ಒಂದು ಪ್ರಶ್ನೆ ಎದ್ದೇಳ್ತು. ಈಗಾಗಲೇ ಅಣ್ವಸ್ತ್ರ ನೆಲೆಗಳ ಮೇಲೇನೋ ಅಮೆರಿಕ ದಾಳಿ ಮಾಡ್ಬಿಟ್ಟಿದೆ. ಹಾಗಾಗಿ ಅಲ್ಲಿಂದ ಏನೊಂದು ಯುರೇನಿಯಂ, ಸಂಸ್ಕರಿತ ಯುರೇನಿಯಂ ಇರುತ್ತೆ, ಅದರಿಂದ ವಿಕಿರಣ ಸೋರಿಕೆ ಆಗ್ಬೋದಾ ಅನ್ನೋ ಆತಂಕ ಶುರುವಾಯ್ತು. ಆಗ ಕೂಡ್ಲೇನೆ ಅಮೆರಿಕದ ಒಂದು ಇರಾನ್ನ ಒಂದು ಸಚಿವರೇನಿದ್ದಾರೆ, ಉಪ ಮುಖ್ಯಸ್ಥರು, ಅಂದ್ರೆ ಅಲ್ಲಿ ಇರಾನ್ ನಲ್ಲಿ ಯಾರೊಂದು ಸರ್ವಾಧಿಕಾರಿ ಇದೆ, ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ, ಅವರ ಉಪ ರಾಜಕೀಯ ಸಲಹೆಗಾರ ಏನ್ ಹೇಳಿದ್ರು, ಇಲ್ಲ ನಾವು ಅಮೆರಿಕ ದಾಳಿ ನಡೆಸೋ ಮುಂಚೆನೆ ನಾವು ಸ್ಥಳಾಂತರ ಮಾಡ್ಬಿಟ್ವಿ ಅಂತ. ಅವರು ಹೇಳಿದ ಮಾಹಿತಿಯನ್ನು ಆಧರಿಸಿ ಪರೀಕ್ಷೆ ಮಾಡಿದಾಗ ಗೊತ್ತಾಗಿದ್ದು 16 ಲಾರಿಗಳಲ್ಲಿ ಯುರೇನಿಯಂನ ಸಾಗಾಟ ಮಾಡಿದ್ದಾರೆ ಅಂತ. ಅಂದ್ರೆ ಅಮೆರಿಕ ಏನ್ ದಾಳಿ ನಡೆಸೋ ಅದ್ ಜಾಗದಲ್ಲಿ ಏನೂ ಇರ್ಲಿಲ್ಲ, ಖಾಲಿ ಇತ್ತು. ಅಲ್ಲಿ ಒಂದು ಏನು ಅಮೆರಿಕದ ಬಂಕರ್ ಬಸ್ಟರ್ ಬಾಂಬ್ ಇತ್ತು, ಅದರಿಂದ ಯಾವುದೇ ವಿಕಿರಣ ಸೋರಿಕೆ ಆತಂಕ ಇಲ್ಲ. ಹಾಗಾದ್ರೆ ಈ 16 ಲಾರಿ ಎಲ್ಲಿ ಹೋದ್ವು ಅಂತ ಪರಿಶೀಲನೆ ಮಾಡಿದಾಗ ಆ ಲಾರಿಗಳು ಎಲ್ಲಿ ಹೋಗಿ ಸಾಗದ್ವು ಅನ್ನೋ ಕುರುಹು ಕೂಡ ಅಮೆರಿಕಕ್ಕೆ ಸಿಗ್ತಾ ಇಲ್ಲ. ಆದ್ರೆ ಇರಾನ್ ಆ ಒಂದು 16 ಲಾರಿಗಳಲ್ಲಿದ್ದ ಯುರೇನಿಯಂನ
ಅತ್ಯಂತ ರಹಸ್ಯವಾದ ಸ್ಥಳದಲ್ಲಿ, ಅದರಲ್ಲೂ ಕೂಡ ಭೂಗತವಾಗಿ ಅಂದ್ರೆ ನೆಲದ ಮೇಲ್ಭಾಗದಿಂದ ಸುಮಾರು 200 ಮೀಟರ್ ಆಳದಲ್ಲಿ ಅಥವಾ 200 ಅಡಿ ಆಳದಲ್ಲಿ ಅದನ್ನ ಸಂಗ್ರಹಿಸಿ ಇಟ್ಟಿರಬಹುದು ಅನ್ನೋ ಒಂದು ಶಂಕೆ ಇದೆ. ಅದು ಎಲ್ಲಿ ಅಂದ್ರೆ ಪರಮಾಣು ತಾಣಗಳು ನಾಶ ಆದ್ರೂ ಆಟ ಇನ್ನೂ ಮುಗಿದಿಲ್ಲ ಅನ್ನುವಂತಹ ಸಂದೇಶವನ್ನ ಏನಾದ್ರೂ ರವಾನೆ ಮಾಡ್ತಾ ಇದೆಯಾ ಇರಾನ್ ಅನ್ನುವಂತಹ ಪ್ರಶ್ನೆ ಮತ್ತೆ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ದಿಲೀಪ್. ಖಂಡಿತ ಇರಾನ್ ಇವಾಗ ಇದೇ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇರೋದು. ನೀವೇನು ನಮ್ಮ 3 ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿದೀರಾ, ಅದು ಯುರೇನಿಯಂ ಸಂಸ್ಕರಣಾ ಘಟಕಗಳಾಗಿದ್ವು. ಆ ಘಟಕಗಳ ಮೇಲೆ ದಾಳಿ ಮಾಡಿದ್ರೂ ಕೂಡ ನಮ್ಮಲ್ಲಿರೋ ಸಂಸ್ಕರಿತ ಯುರೇನಿಯಮ್ಮು ಅತ್ಯಂತ ಸುರಕ್ಷಿತವಾಗಿದೆ. ಆ ಯುರೇನಿಯಮ್ಮು ಯಾವುದೇ ಕಾರಣಕ್ಕೂ ನಷ್ಟ ಆಗಿಲ್ಲ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಅಣುಬಾಂಬ್ಗೆ ಬಳಕೆ ಮಾಡ್ಕೊಳ್ಬಹುದು ಅಂತ. ಆದ್ರೆ ಇರಾನ್ ಮೊದಲಿಂದ ಪ್ರತಿಪಾದಿಸ್ತಿರೋದು ನಾವು ಯುರೇನಿಯಂ ಸಂಸ್ಕರಣೆ ಮಾಡೋದು ಕೇವಲ ವಿದ್ಯುತ್ ಉತ್ಪಾದನೆ ದೃಷ್ಟಿಯಿಂದ ಮಾತ್ರ ಅಂತ. ಆದ್ರೆ ಅದು ಎಲ್ಲ ರೀತಿಯ ಒಪ್ಪಂದಗಳಿಂದನೂ ಹೊರಬಂದಿರೋ ಕಾರಣಕ್ಕಾಗಿ ಅತ್ಯಂತ ಸುಲಭವಾಗಿ ಅಣ್ವಸ್ತ್ರ ತಯಾರಿ ಮಾಡೋದಕ್ಕೆ ಮುಂದಾಗುತ್ತೆ ಅನ್ನೋದು ಅಮೆರಿಕ ಮತ್ತೆ ಇಸ್ರೇಲ್ನ ಆತಂಕ. ಹಾಗಾಗಿ ಈಗ ಇರಾನ್ ಸ್ಪಷ್ಟವಾಗಿ ಸಂದೇಶ ರವಾನಿಸಿದೆ, ನೀವೇನೇ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿರ್ಬೋದು, ಆದ್ರೆ ನಮ್ಮ ಯುರೇನಿಯಂ ಸುರಕ್ಷಿತವಾಗಿದೆ, ಮುಂದಿನ ದಿನಗಳಲ್ಲಿ ನಾವು ಅಣ್ವಸ್ತ್ರ ಶಕ್ತ ರಾಷ್ಟ್ರ ಆಗ್ತೀವಿ ಅನ್ನೋ ಒಂದು ಸಂದೇಶವನ್ನ ಪರೋಕ್ಷವಾಗಿ ಇರಾನ್ ರವಾನೆ ಮಾಡಿಸಿದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.